ಮಾವಿನ ಹಣ್ಣಿನ ಸೀಮೆ ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಈ ಶ್ರಾವಣ ಮಾಸದಲ್ಲಿ ಇದನ್ನು ದೇವ್ರ ನೈವೇದ್ಯಕ್ಕೂ ಮಾಡಬಹುದು. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಮೊದಲಿಗೆ ನಾನು ಸೀಮೆ ಅಕ್ಕಿ ತೊಗೊಂಡಿದ್ದೀನಿ. ಸೀಮೆ ಅಕ್ಕಿನ ಮೊದಲು ಒಂದು ಸಲ ತೊಳ್ಕೊಂಡು ಬಿಡಬೇಕು, ಕಸ ಗಿಸ ಏನಾದರೂ ಇದ್ದರೆ ಹೋಗಲಿ ಅಂತ. ಸೀಮೆ ಅಕ್ಕಿಗೆ ಈಗ ನೀರು ಹಾಕಿಬಿಟ್ಟು 1 ಗಂಟೆಗಳ ಕಾಲ ನೆನೆಯಕ್ಕೆ ಇಟ್ಬಿಡ್ತೀನಿ. ಈ ರೀತಿ ಸೀಮೆ ಅಕ್ಕಿನ ನೆನೆಸಿ ಬೇಯಿಸೋದ್ರಿಂದ ಅದು ಬೇಗ ಬೇಯುತ್ತೆ. ಹಾಗೆ ಬೇಯಿಸೋಕ್ಕೆ ಹೋದರೆ ಅದು ಪೂರ್ತಿಯಾಗಿ ಬೇಯಲ್ಲ. ಮತ್ತು ನಾನೀಗಾಗಲೇ ಹಾಲನ್ನು ಕಾಯಿಸಿದ್ದೀನಿ. ಬಿಸಿ ಹಾಲಿಗೆ ಒಂದು ಸ್ವಲ್ಪ ಕೇಸರಿ ಹಾಕಿಬಿಟ್ಟು ಕೇಸರಿ ನೆನೆಸ್ತೀನಿ. ನೋಡಿ, ಇವಾಗ ಸೀಮೆ ಅಕ್ಕಿ ಚೆನ್ನಾಗಿ ನೆಂದಿದೆ. ಒಂದು ಸೀಮೆ ಅಕ್ಕಿನ ಈ ರೀತಿ ತೊಗೊಂಡು ಅಮುಕಿ ನೋಡಿದ್ರೆ ಅದು ಪೂರ್ತಿ ನೆಂದಿದೆಯಾ ಅಂತ ಗೊತ್ತಾಗ್ಬಿಡುತ್ತೆ. ಸೀಮೆ ಅಕ್ಕಿ ಪೂರ್ತಿ ನೆಂದಿದ್ರೆ ಮಾತ್ರ ಚೆನ್ನಾಗಿ ಬೇಯುತ್ತೆ. ಮತ್ತು ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದೇ ಮಾವಿನ ಹಣ್ಣು ತೊಗೋಬೇಕಂತಿಲ್ಲ, ಆದಷ್ಟು ಸಿಹಿಯಾಗಿರೋ ರಸರಸವಾಗಿರೋ ಮಾವಿನ ಹಣ್ಣು ತೊಗೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈಗ ಹಣ್ಣನ್ನು ಹೆಚ್ಚಿಬಿಟ್ಟು ಹಣ್ಣಿನ ತಿರಳೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಮತ್ತೊಂದು ಸ್ವಲ್ಪ ಪೀಸ್ಗಳನ್ನು ನಾನು ಬೇರೆಯಾಗಿ ಎತ್ತಿಟ್ಕೊಂಡಿದ್ದೀನಿ, ಕೊನೆಯಲ್ಲಿ ಉಪಯೋಗಿಸ್ಕೊಳ್ತೀನಿ. ಇವಾಗ ಮಿಕ್ಸರ್ ಜಾರ್ಗೆ ಮಾವಿನ ಹಣ್ಣನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ತೀನಿ ಮತ್ತು ಮಾವಿನ ಹಣ್ಣನ್ನು ನುಣ್ಣಗೆ ರುಬ್ಕೊಳ್ತೀನಿ. ಬಾಣಲೆಗೆ 1-2 ಚಮಚ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕರಗಿದ ಮೇಲೆ ಗೋಡಂಬಿ ದ್ರಾಕ್ಷಿ ಎರಡನ್ನೂ ಹಾಕಿಬಿಟ್ಟು ಕರೆದಿಟ್ಕೊಳ್ತೀನಿ. ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಎರಡನ್ನೂ ಒಟ್ಟಿಗೆ ಕರಿತಾ ಇರೋದ್ರಿಂದ ಸಣ್ಣ ಊರಿನಲ್ಲಿ ಕರಿತಾ ಇದ್ದೀನಿ. ಬಾಣಲೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಇದೆ, ಅದಕ್ಕೆ ನಾನೀಗ ನೆನೆಸಿಟ್ಟಿರೋ ಸೀಮೆ ಅಕ್ಕಿ ಹಾಕ್ತಾಯಿದ್ದೀನಿ. 1-2 ನಿಮಿಷ ತುಪ್ಪದಲ್ಲಿ ಸೀಮೆ ಅಕ್ಕಿನ ಹುರಿದು ಆಮೇಲೆ ಹಾಲನ್ನು ಹಾಕ್ತೀನಿ. ನಾನು ಹಾಲನ್ನು ಈಗಾಗಲೇ ಕಾಯಿಸಿಟ್ಟಿದ್ದೀನಿ. ನಾನಿಲ್ಲಿ ಸೀಮೆ ಅಕ್ಕಿನ ಪೂರ್ತಿ ಹಾಲಲ್ಲೇ ಬೇಯಿಸ್ತಾ ಇದ್ದೀನಿ. ದೇವರ ನೈವೇದ್ಯಕ್ಕಾದರೆ ಹಾಲಲ್ಲೇ ಬೇಯಿಸಿದ್ರೆ ಶ್ರೇಷ್ಠ. ಹಾಲಲ್ಲೇ ಬೇಯಿಸಿದಾಗ ಪಾಯಸ ರುಚಿಯಾಗೂ ಇರುತ್ತೆ. ನಿಮಗೆ ಪೂರ್ತಿ ಹಾಲಲ್ಲಿ ಬೇಯಿಸೋದು ಬೇಡ ಅಂತ ಅನ್ಸಿದ್ರೆ ಅರ್ಧ ಹಾಲು ಅರ್ಧ ನೀರಲ್ಲಿ ಬೇಯಿಸಬಹುದು. ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಬೇಕು, ಸೀಮೆ ಅಕ್ಕಿ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಮಧ್ಯದಲ್ಲಿ ಒಂದು ಸಲ ಸೀಮೆ ಅಕ್ಕಿ ಬೆಂದಿದೆಯಾ ಅಂತ ನೋಡಿ, ಅವಶ್ಯಕತೆ ಇದೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಬೇಯಿಸ್ಕೊಳ್ಬಹುದು. ಈಗ ಸೀಮೆ ಅಕ್ಕಿ ಪೂರ್ತಿ ಬೆಂದಿದೆ. ಸೀಮೆ ಅಕ್ಕಿ ಪೂರ್ತಿ ಬೆಂದ ಮೇಲೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ರಿಫೈನ್ಡ್ ಸಕ್ಕರೆ ಉಪಯೋಗಿಸ್ತಾ ಇಲ್ಲ, ದೇಸಿ ಖಾಂಡ್ ಅಂತ. ಇದು ರಿಫೈನ್ ಆಗದೇ ಇರೋ ಸಕ್ಕರೆ, ಆನ್ಲೈನಲ್ಲಿ ಸಿಗುತ್ತೆ. ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಸಕ್ಕರೆ ಹಾಕಬಹುದು. ಈಗ ಸೀಮೆ ಅಕ್ಕಿ ಹೇಗೂ ಬೆಂದಾಗಿದೆ, ಸಕ್ಕರೆ ಕರಗಿ ಹೊಂದ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಕುದಿಸ್ಬೇಕಷ್ಟೆ. ಈಗ ನಾನು ನೆನೆಸಿಟ್ಕೊಂಡಿರೋ ಕೇಸರಿ ಹಾಕ್ತಾಯಿದ್ದೀನಿ. ಇನ್ನು ಒಂದೇ ಒಂದು ಕುದಿ ಬಂದ ಮೇಲೆ ಗ್ಯಾಸ್ ಆರಿಸಿ ಬಿಸಿ ಪೂರ್ತಿ ಆರಲಿ ಅಂತ ಬಿಟ್ಬಿಡ್ತೀನಿ. ಪೂರ್ತಿ ಬಿಸಿ ಆರಿದ ಮೇಲೆ ರುಬ್ಬಿಟ್ಕೊಂಡಿರೋ ಮಾವಿನ ಹಣ್ಣು ಹಾಕ್ತಾಯಿದ್ದೀನಿ. ಏಲಕ್ಕಿ ಈಗಾಗಲೇ ಹಣ್ಣಿನ ಜೊತೆ ಹಾಕಿ ರುಬ್ಬಿದ್ದೀನಿ. ಈಗ ನೋಡಿಕೊಂಡು ಹಣ್ಣಿನ ರಸ ಎಷ್ಟು ಬೇಕು ಅಂತ ಅಷ್ಟು ಹಾಕಬಹುದು. ನಾನು ಮೊದಲು ಅರ್ಧ ಹಾಕಿ ಮತ್ತೆ ಆಮೇಲೆ ಇನ್ನರ್ಧ ಹಾಕ್ತಿದ್ದೀನಿ. ಅಂದರೆ ಒಂದು ಹಣ್ಣಿನ ರಸ ಪೂರ್ತಿ ಹಾಕಿದ್ದೀನಿ. ಈಗ ಕೊನೆಯಲ್ಲಿ ಕರೆದಿಟ್ಟ ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಮಾವಿನ ಹಣ್ಣಿನ ಹೋಳು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈಗ ಮಾವಿನ ಹಣ್ಣಿನ ಸೀಮೆ ಅಕ್ಕಿ ಪಾಯಸ ಸಿದ್ಧವಾಗಿದೆ. ತುಂಬಾ ರುಚಿಯಾಗಿರುತ್ತೆ. ನೀವು ಇದುವರೆಗೂ ಮಾಡಿಲ್ಲ ಅಂದರೆ ಒಂದು ಸಲ ಖಂಡಿತ ಮಾಡಿ ನೋಡಿ. ಹೇಗೆ ಬಂತು, ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.